ಮತ್ತೆ ಎಲ್ಲ ಒಂಥರ ಮೆಡಿಟೇಷನ್ ಮಾಡೋಕ್ಕೂ ನೆಕ್ಸ್ಟ್ ಈ ಥರ ಟ್ರೈನಿಂಗ್ ಸೆಂಟರ್ಗಳಿಗೆ ಏಳು ಮಾಡಿಸಿದ ಜಾಗ ಅನ್ಸುತ್ತೆ. ಹೌದಾ? ಸೊ ಪಕ್ಕದಲ್ಲಿ 2 ಎಕರೆ ಇದೆ ನಿಮ್ಗೆ. ಇಲ್ಲಿಗೆ ಒಂದು 5 ಕಿಲೋಮೀಟರ್ ಇದೆ ನೋಡಿ. ಇಲ್ಲಿ ಹತ್ರ ಇದ್ರೂ ಗೊತ್ತಿಲ್ಲ, ಬಿಕಾಸ್ ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ. ಗೇಟು ಏನೋ ಒಳಗಡೆ ರೆಸಾರ್ಟ್ ಗಿಸಾರ್ಟ್ ಅಂದ್ಕೊಂಡು ನಾವು ಸ್ಕೂಲ್ ಅಂತ ಇತ್ತಲ್ಲ, ಜಸ್ಟ್ ನಾವು ಅಬ್ಸರ್ವೇಷನ್ ಮಾಡ್ತಿರ್ಲಿಲ್ಲ ಹಾಗೆ. ಸೊ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಇದ್ದಂಗೆ ಮಾತ್ರನೇ ಅದು ಗೊತ್ತಾಗೋದು ಅಲ್ವೇ? ಒಟ್ಟಾರೆ ಏನನ್ಸು ಮಾಲತಿ ಅವರು ಈ ಒಂದು ಮಾರ್ನಿಂಗ್ ವಾಕ್ ಹೇಗೆ ಅನ್ನಿಸ್ತು? ಬಹಳ ಚೆನ್ನಾಗಿತ್ತು ಸರ್. ಪ್ರತಿಯೊಂದು ಅದೇ ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ, ಮತ್ತೆ ಇಲ್ಲಿ ಡಿಸೈನ್ ಮಾಡಿರೋಂಥ ಚೆನ್ನಾಗಿದೆ, ಮತ್ತೆ ಪ್ರತಿಯೊಂದು ದೃಶ್ಯವನ್ನ ಪ್ರತಿಯೊಂದು ಸಂದರ್ಭವನ್ನ ನಮಗೆ ಯಾವ ರೀತಿ ನಾಲೆಡ್ಜ್ ತುಂಬೋದಕ್ಕೆ ಸಾಧ್ಯ ಅಂತ ಎಲ್ಲವನ್ನು ಆ ಒಂದು ನಿಮ್ಮ ಒಂದು ತುಂಬುವಿಕೆಗೆ ನಮ್ಮಲ್ಲಿರುವಂಥ ಕೌಶಲ್ಯವನ್ನು ಹೆಚ್ಚು ಮಾಡೋದಕ್ಕೆ ಪ್ರತಿಯೊಂದು ಸಂದರ್ಭವನ್ನ ತೆಗೆದುಕೊಂಡ್ರಿ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ಅಲ್ಲಿ ನಾವು ಮೆಟ್ಲತ್ಕೊಳ್ತಾ ಹೋಗ್ತಾ ಇದ್ದಿದ್ದು, ನಮ್ಗೆ ಯಾವುದೇ ರೀತಿ ನಾವು ಒಂದು ಗುರಿಯನ್ನ ಇಟ್ಕೊಂಡಾಗ ಆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ ಮೂವ್ ಆಗುವಾಗ ನಾವು ಬೇರೆ ಕಡೆ ನಮ್ದು ವಿಚಲಿತ ಆದ್ರೆ ಅದಕ್ಕೆ ಒಳಗಾಗದೆ ನಮ್ಮ ಗುರಿ ಕಡೆನೆ ನಾವು ನಮ್ಮ ದೃಷ್ಟಿ ಇಟ್ಟಾಗ ನಮ್ಮ ಏಳಿಗೆ ಆಗುತ್ತೆ ಅಂತ. ಅದು ಯಾವುದು ಗುರಿ ಇಟ್ಕೊಂತೀವೋ ಅದ್ರ ಮೇಲೆ ನಮ್ ಡಿಪೆಂಡು. ಆದ್ರೆ ಗುರಿ ಕಡೆನೆ ನಮ್ದು ಇರಬೇಕು ಅಂತ ಒಂದು ಹಂತಕ್ಕೆ ಹೇರಿದ ಮೇಲೆ ಆಯ್ತು ನಮ್ಮ ಸಾಧನೆ ಅಂತ ಸುಮ್ಮನೆ ಇರಬಾರ್ದು. ನೆಕ್ಸ್ಟ್ ಏನು ಮುಂದೆ ನಂದು ಸಾಧನೆ ಏನಿರಬೇಕು ಅನ್ನೋವಂಥದ್ದು. ಮತ್ತೆ ನಮ್ಗೆ ಯಾವುದೇ ರೀತಿಯ ಅಡ್ಡೆ ಆತಂಕಗಳು ಅಥವಾ ಏನಾದರೂ ಒಂದು ಬಂದಾಗ ಅದು ಬರುತ್ತೆ ಹೋಗುತ್ತೆ ಅಂತ ಬಿಡ್ತಾ ನಾವು ಧನಾತ್ಮಕತೆ ಚಿಂತನೆ ಮಾಡ್ತಾ ನಮ್ಮನ್ನ ನಾವು ಪ್ರಬುದ್ಧ ಮಾಡ್ಕೊಳ್ಳೋದ ನಾವು ಸಾಧನೆ. ನಾವೀಗ ಮಾತಾಡ್ತಾ ಇದ್ರೆ ಪೆನ್ನು ಪೇಪರ್ ಇಲ್ದಲೆ ನೋಡ್ಕೊಳ್ದಲೆ ಮಾತಾಡ್ಬೋದಾ ಇಲ್ವಾ? ಸೊ ವೆನ್ ವಿ ಆರ್ ಫ್ರೀ ಮಾತಾಡ್ತಾ ಹೋಗ್ಬೋದು. ಏನಂತಾರೆ ಅನಂತ ಕೃಷ್ಣ ಅವರು? ಅದ್ಭುತವಾದಂತ ಜಾಗ ಸರ್ ಇದು. ಪ್ರತಿಯೊಂದು ಕೊಲ್ಲಿನಲ್ಲಿ ಕೂಡ ಅಂತ ಎನರ್ಜಿ ಇದೆ. ಪ್ರತಿಯೊಂದು ನೋಡುವಂತ ದೃಷ್ಟಿಕೋನ ಇದನ್ನ ನೋಡ್ತಾ ಇದ್ರೆಗಿನ ನಾವು ಯಾವುದೋ ಒಂದು ಜಾಗಕ್ಕೆ ಬಂದಿದ್ದೀವಿ, ಇಂಥ ಪ್ರಕೃತಿ ಕೊಡುಗೆ ಕೊಟ್ಟಂತ ಅವರು ಯಾರು ಮ್ಯಾನೇಜಿ ಮಾತಾ ಅವರು ನಾವು ಅನೇಕ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಇದರಿಂದ ಎಷ್ಟೋ ಮಂದಿ ಜ್ಞಾನ ಪಡ್ಕೊಳ್ಳೋದ್ ಜೊತೆಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತ ಒಂದು ಆನಂದವನ್ನು ಕೊಟ್ಟು ಹೋಗಿದ್ದಂತ ಮಾತಾಗಿಗೆ ಅನೇಕ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ. ಮಹಾಂತೇಶ್ ಏನ್ ಹೇಳ್ತಾರೆ ಸರ್? ಈಗಾಗಲೇ ನಾವು ಬೆಳಗ್ಗೆಯಿಂದ ಇದನ್ನು ನೋಡೋದ್ರ ಜೊತೆಗೆ ವಿಶೇಷವಾಗಿ ಈ ಸ್ಟೆಪ್ಸ್ಗಳು ಭಾಳ ಒಂದು ಪ್ರಾಮುಖ್ಯತೆ ಪಾತ್ರವನ್ನು ವಹಿಸ್ತವೆ. ಪ್ರತಿಯೊಂದು ಸ್ಟೆಪ್ಪನ್ನು ಹತ್ತಬೇಕಾದ್ರೂ ಸಹ ನಮಗೆ ಆಯಾಸ ಆದರೂ ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಹೋಗಬೇಕು, ಏನೋ ಇದೆ ಮುಂದೇನೋ ಇದೆ ಅನ್ನೋದನ್ನ ನೋಡ್ಕೊಂಡಾದ್ರೂ ಬರೋಣ. ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಮುಟ್ತೆ ಅನ್ನೋ ಗೊತ್ತಿಲ್ಲ ನಾವು, ಅದು ಏನೋ ಇದೆ ಅಲ್ಲಿ ಅವ್ರಿಗೆ ಹೋಗೋಣ ಅಂತೇಳಿ ಎಲ್ಲರೂ ತಮ್ಮ ವಿಚಾರಧಾರೆ ಮೇಲೆ ಅಲ್ಲಿಗೆ ಬಂದರು. ಇಲ್ಲಿ ಬಂದ ಮೇಲೆ ಆ ಸೌಂದರ್ಯವನ್ನು, ಆ ಪ್ರಕೃತಿಯನ್ನು ಸವಿತಾ ಇದ್ದಾರೆ. ಅದ್ರ ಜೊತೆ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ. ವಿಶೇಷವಾಗಿ ನಾವು ಮೇಲ್ಗಡೆ ನಿಂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಇರೋ ಆ ಮನೋಭಾವನೆ ಇಟ್ಕೊಂಡು ನಾವು ಮುಟ್ಟಿದಾಗ ಯಾವ ಚಿಂತನೆ ನಮಗೆ ಬರುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಆ ಮೇಡಮ್ ಅವರು ನಮ್ಮನ್ನು ಕೆಳಮಟ್ಟದಿಂದ ಒಂದು 20 ಸ್ಟೆಪ್ಗಳವರೆಗೆ ಮೇಲ್ಗಡೆ ತಂದು ನಿಲ್ಲಿಸಿದ್ದಾರೆ. ಆ ಮೇಲ್ಗಡೆ ತಂದು ನಿಲ್ಲಿಸಿದರೆ ನಮ್ಮ ಭಾವನೆಗಳೇನು, ನಮ್ಮ ಭಾವನೆಗಳು ಯಾವ ಚಿಂತನೆ ಹತ್ರ ಹೋಗಬೇಕಾಗಿದೆ ಅನ್ನೋದನ್ನು ಭಾಳ ಮುಖ್ಯ. ದಾವೂದ್ ಸರ್ ಹೇಳಿ, ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ ಸರ್. ಮಾತಾಡಿ ಸ್ವಲ್ಪ. ನ್ಯಾಚುರಲ್ ಕ್ಲೈಮೇಟ್ ಇದೆ ಸರ್. ಸ್ಟೆಪ್ಸ್ ಹತ್ತಿ ಬರೋದ್ರೆ ಏನೋ ಒಂದು ಸಾಧನೆ ಮಾಡಬೇಕು, ಮುಂದೆ ಏನಾದ್ರು ಬರಬೇಕು ಅಂತ, ಮುಂದೆ ಭಾಷಣ ಕೌಶಲ್ಯವನ್ನು ಕಲಿಬೇಕು, ಇದ್ರ ಬಗ್ಗೆ ಏನಾದ್ರು ಮುಂದೆ ಮಾಡ್ಬೇಕಂತ ಅಷ್ಟು ಹೇಳ್ಬೇಕು ಸರ್. ಎಷ್ಟು ಅನ್ನಿಸ್ತಾ ಇದೆಯಾ? ಅಷ್ಟೇ. ನೀವು ಶಂಕರ್ ಅಲ್ಲ? ಕೃಷ್ಣ ಸರ್. ತುಂಬ ಮಾರ್ನಿಂಗ್ ವಾಕ್ ಥರ ಕಳ್ಸಿದ್ರೆ ಏನೋ ಒಂದು ಲೆಸನ್ ಟೀಚಿಂಗ್ಸ್ ಥರ ಇತ್ತು ಬೆಳಗ್ಗೆಯಿಂದ. ಡಿಸೈನ್ ಮಾಡಿರೋಂಥ ಎಲ್ಲ ಸ್ಟೆಪ್ಸ್ ಆಗಿರ್ಬೋದು, ಅವರ ಸ್ಟ್ಯಾಚ್ಯೂ ಆಗಿರ್ಬೋದು. ಆ ಸ್ಟ್ಯಾಚ್ಯೂ ಲೈಟ್ ಇಟ್ಕೊಂಡಾಗ ಒಂದು ಲೈಟ್ ಎನ್ಲೈಟ್ಮೆಂಟ್ ಅಂತ ಒಂದು ಫೀಲಿಂಗ್ ಬಂತು. ಒಂಥರ ಡಿಫ್ರೆಂಟ್ ಆಗಿದೆ. ಗ್ರೇಟ್. ಓಕೆ, ಮ್ಯಾನ್ ಇಸ್ ಮೇಡಮ್ ಕಿ ಜೈ, ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಕಿ ಜೈ, ನಮಗೆ ಜೈ. ಸಾರಿಗೆ